ನಮಸ್ಕಾರ ಎಲ್ಲರಿಗೂ ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಒಂದು ಕತೆ ಹೇಳ್ಬೇಕು ಅಂತ ಅಂದ್ಕೊಂಡೇನಿ ರೀ. ಯಾವುದು ಅಂದ್ರೆ ಗಿರಿಮನೆ ಶ್ಯಾಮರಾವ್ ಅವರು ಒಂದು ಬುಕ್ ಬರ್ತಾರೆ, ಗೆಲುವಿನ ಗುಟ್ಟು ಅಂತೇಳಿ. ಅದ್ರೊಳಗೆ ಮಕ್ಕಳಿಗೆ ಭಾಳ ಯೂಸ್ ಆಗಂಥ ಕತೆಗಳಿದ್ದಾವ್ರಿ. ಅದರೊಳಗಿಂದ ಒಂದು ಕತೆ ಹೇಳ್ತೀನಿ ಈಗ. ಇಷ್ಟಪಟ್ಟರೆ ಮತ್ತೆ ಮುಂದಿನ ಕತೆಗಳನ್ನು ಹೇಳ್ತೀನಿ, ಕೇಳೋಣಂತ ಬರ್ರಿ. ಒಂದು ಶಾಲೆಯೊಳಗೆ ಒಬ್ಬರು ಸಾಹಿತಿಗಳನ್ನು ಕರೆಸಿರ್ತಾರೆ ಅವರು. ಅಂದ್ರೆ ಮಕ್ಕಳ ಬಗ್ಗೆ ಮಾತಾಡಲಿ, ಮಕ್ಕಳನ್ನ ಕುರಿತು ಏನಾದರೂ ಹೇಳಿ ಇವರು ಅಂತೇಳಿ. ಆವಾಗ ಸಾಹಿತಿ ಮಾತಾಡಬೇಕಾದ್ರೆ ಹೇಳ್ತಾರೆ, ವಿದ್ಯಾರ್ಥಿ ಇರುವಾಗಲೇ ಏನಾದರೂ ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡಿರಬೇಕು. ಅಂದ್ರೆ ಮುಂದೆ ಏನಾಗಬೇಕು ಅನ್ನೋದನ್ನು ಗಟ್ಟಿ ನಿಶ್ಚಯ ಮನಸ್ಸಲ್ಲೇ ಮಾಡ್ಕೊಂಡಿದ್ರೆ ನಾವು ಸಾಧಿಸ್ಬೋದು ಏನಾದರೂ ಅಂತೇಳಿ ಅವ್ರು ಹೇಳ್ತಾರೆ. ಆವಾಗ ಒಬ್ಬ ವಿದ್ಯಾರ್ಥಿ ಎದ್ದು ನಿಂದಿರ್ತಾನೆ ರೀ, ಅದರೊಳಗೆ ಬಡ ಹುಡುಗಿರ್ತಾನಂತ. ನನಗೆ ಅಪ್ಪನೂ ಇಲ್ಲರಿ, ಅಮ್ಮ ಮಾತ್ರ ಇರೋದು. ಅವ್ರಿಗೆ ಅಷ್ಟೊಂದು ಓದಿಸ್ಲಿಕ್ಕೆ ಆಗಂಗಿಲ್ಲ ಸರ್. ನನಗೆ MBBS ಮಾಡಬೇಕು ಅಂತ ಆಸೆ ಆಗ್ಯದ. MBBS ಮಾಡಿ ಮುಂದೆ ಸರ್ಜನ್ ಆಗಬೇಕು ಅಂತ ಆಸೆ. ಆದರೆ ನಾವು ತುಂಬ ಬಡವರಿದ್ದೀವಿ. ನಾವು ಅದಕ್ಕೆಲ್ಲ ಎಲ್ಲಿಂದ ಹಣ ತರಬೇಕು? ನಾನು ಯಾರಾದರೂ ಓದಿಸೋರಿದ್ರೆ ನಾ ಖಂಡಿತ ಸರ್ಜನ್ ಆಗ್ತಿದ್ದೆ. ಆದರೆ ಈಗ ನಮ್ಮ ಅಮ್ಮ ಅಂಥದ್ದೆಲ್ಲ ನಮ್ಗೆ ಆಗಲ್ಲಪ್ಪ, ಹೆಂಗಾದರೂ ಮಾಡಿ BA ಮುಗಿಸಿ ಕೆಲ್ಸಕ್ಕೆ ಸೇರ್ಕೋ ಅಂತಾರೆ ಸರ. ಹಾಗಾಗಿ ನನಗೆ ಅಂಥದ್ದು ಮಾಡ್ಲಿಕ್ಕೆ ಆಗಂಗಿಲ್ಲ. ಗುರಿ ಇದ್ರೆ ಸಾಕಾಗಂಗಿಲ್ಲ ಸರ್, ಹಣ ಬೇಕಲ್ರಿ ಅಂತೇಳಿ ಆ ಹುಡುಗಿ ಕೇಳ್ತದ್ರಿ. ಆ ಸರ್ಗೆ ಸಾಹಿತಿ ಕೇಳ್ತಾರೆ. ಅವಾಗ ಬಾಜು ಇದ್ದವರೆಲ್ಲ ಮಕ್ಕಳು ಜೋರಾಗಿ ನಕ್ಕು ಬಿಡ್ತಾರಂತ. ಈ ಹುಡುಗನ ಮಾತು ಕೇಳಿ ಆ ಸಾಹಿತಿಗಳಿಗೆ ಫುಲ್ ಖುಷಿ ಆಗಿಬಿಡ್ತದ್ರಿ. ಯಾಕಂದ್ರೆ ಅಷ್ಟು ಜನಗಳ ಮಧ್ಯೆ ಎದ್ದು ನಿಂತು ಈ ಥರ ಹೇಳ್ತಾನೆ ಧೈರ್ಯದಿಂದ ಹುಡುಗ ಅಂದ್ರೆ ಅವ್ರಿಗೆ ಖುಷಿ ಆಗಿಬಿಡ್ತದ. ಅವಾಗ ಅವ್ರು ಸಾಹಿತಿಗಳು ಹೇಳ್ತಾರಂತ, ನೀನು ಗ್ಯಾರಂಟಿ ಓದಬೇಕು ಅಂತ ಹಠ ಅದನು, ನೀ ಸರ್ಜನ್ ಆಗಬೇಕು ಅಂತ ನಿನ್ನ ಮನಸ್ಸಲ್ಲಿ ಪಕ್ಕ ಅದನು ಅಂತ ಕೇಳಿದಾಗ, ಹ್ಞೂ ರೀ ಸರ, ನನಗೆ ಗ್ಯಾರಂಟಿ ಓದ್ತೀನಿ ರೀ, ನನಗೆ ಯಾರಾದರೂ ಓದಿಸೋದಿದ್ರ ಅಂಥೇಳಿ ಹುಡುಗ ಹೇಳ್ತಾನೆ. ಅವಾಗ ಅವ್ರು ಹೇಳ್ತಾರಂತ, ನೀವು ಓದೋದಷ್ಟೇ ಪ್ರಯತ್ನ ಮಾಡು, ನಿನಗೆ ಮುಂದಿನ ಹಾದಿ ನಾ ತೋರಿಸ್ತೀನಿ ಅಂತ ಹೇಳಿ, ನೀ ಇಷ್ಟು ದಿನ ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ಯಪ್ಪ ಅಂತ ಕೇಳ್ತಾರೆ ಅವರು. ಅವಾಗ ಆ ಹುಡುಗ ಹೇಳ್ತಾನೆ, ನನಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಒಳಗೆ ಒಂದು 70% ಬಂದದ್ರಿ ಅಂತೇಳಿ ಹೇಳ್ತಾನೆ. ಹೌದಾ, ಹಾಗಂದ್ರೆ ಇನ್ಮೇಲೆ ನೀನು 90% ಮ್ಯಾಲೆ ತೆಗಿಯಲಿಕ್ಕೆ ಪ್ರಯತ್ನ ಮಾಡು. 2 ವರ್ಷ ಕಷ್ಟಪಟ್ಟು PUCಯಲ್ಲಿಯೂ ಹಠ ಹಿಡಿದು ಇದೇ ಥರ 90 ಮೇಲೆ ಪರ್ಸೆಂಟೇಜ್ನ ಮಾಡು. ಯಾವಾಗ ನಿಂಗೆ ಜಾಸ್ತಿ ಅಂಕ ಸಿಗುತ್ತಲ್ಲ ಅವಾಗ ಅವಕಾಶಗಳು ತಾನಾಗೇ ಬರ್ತಾವ. ಒಳ್ಳೆ ಅಂಕ ಪಡೆದೆ ಅಂದ್ರೆ ನೀನು ಮೆಡಿಕಲ್ ಸೀಟು ಸುಲಭವಾಗಿ ಸಿಗ್ತದ, ಫ್ರೀ ಒಳಗೆ ಸಿಗ್ತದ, ಬ್ಯಾಂಕಲ್ಲಿ ಸಾಲ ಸಿಗ್ತದ, ಮತ್ತು ಇನ್ನೇನಾದರೂ ದಾರಿ ಇರ್ತದ, ಹುಡುಕ್ಬೋದು ನಾವು. ನಿನ್ನ ಪ್ರಯತ್ನ ಮುಖ್ಯ ಇರ್ತದ. ನಾ ಬಡವಿದ್ದೀನಿ, ನನಗೆಲ್ಲ ಇಂಥವೆಲ್ಲ ಆಗಂಗಿಲ್ಲ ಅಂತೇಳಿ ನೀ ಕೂಡಬಾರ್ದು, ನೀವು ಓದೋದು ಬಿಡಬಾರ್ದು. ಓದ್ಬೇಕು, ನೀನು ಕಷ್ಟಪಟ್ಟು ಓದಿ ನೋಡು, ನೀನು ಅದು ತಾನೇ ಆಗ್ತದ. ಗುರಿ ತಲುಪಬೇಕಂದ್ರೆ ನಮ್ಮ ಪ್ರಯತ್ನ ಭಾಳ ಇರಬೇಕು. ಬರೀ ಕನಸನ್ನು ಇಟ್ಕೊಂಡ್ರೂ ಸಾಕಾಗಂಗಿಲ್ಲ. ಆ ಕನಸನ್ನು ನನಸಾಗೋದು ಹೆಂಗೆ ಅನ್ನೋದನ್ನು ಆದಿ ಹುಡುಕ್ಬೇಕು. ಅದಕ್ಕೆ ದಾರಿಗಳು ಭಾಳ ಇರ್ತಾವ. ಬರೀ ನಾವು ದಾರಿ ಇಲ್ಲ, ನನ್ನ ಕೈಲಿ ಆಗಂಗಿಲ್ಲ, ನಾ ಶ್ರೀಮಂತಿಲ್ಲ, ನನಗೆ ಡಾಕ್ಟ್ರ್ ಅಂಥವೆಲ್ಲ ಓದೋದು ಆಗಂಗಿಲ್ಲ ಅಂತ ಕುಡ್ದಕ್ಕಿಂತನೂ ನಾವು ಚೆಂದಾಗೆ ಓದಬೇಕು. ಮನಸ್ಸಿಟ್ಟು ಲಕ್ಷ್ಯ ಇಟ್ಟು ಆ ಕಡೆ ಈ ಕಡೆ ಎಲ್ಲೂ ಮನಸ್ಸನ್ನು ಬಿಡದೆ ಚೆಂದಾಗೆ ಲಕ್ಷ್ಯ ಕೊಟ್ಟು ಓದಿ 90% 90 ಅಬೌವ್ ಮಾಡಿದೀವಂದ್ರೆ ಅವಕಾಶಗಳು ತಾನಾಗೇ ಬರ್ತಾವ. ನೀ ಏನೂ ವಿಚಾರ ಮಾಡಬೇಡ, ಒಟ್ಟು ಓದೋದ ಕಡೆ ಲಕ್ಷ್ಯ ಕೊಡು ಅಂಥೇಳಿ ಆ ಹುಡುಗನಿಗೆ ತಿಳಿಸಿ ಹೇಳ್ತಾರೆ. ಇದು ಒಂದೇ ವಿಷಯ ಅಂತಲ್ಲ, ಯಾವುದೇ ಕೆಲಸ ಆದ್ರೂ ಮೊದಲು ಏನು ಮಾಡಬೇಕು ಅನ್ನೋ ಕನಸು ಕಾಣಬೇಕು. ಅದೇ ಗುರಿ. ಅದನ್ನು ತಲುಪಬೇಕಂದ್ರೆ ನಮ್ಮ ಪ್ರಯತ್ನ ಬೇಕೇ ಬೇಕು. ನಾವಿಲ್ಲೇ ಕೂತ್ಕೊಂಡು ನಮ್ಮ ಕೈಲಿ ಆಗ್ತಿತ್ತು, ನಾನು ಹಂಗೆ ಮಾಡ್ತಿದ್ದೆ, ಹಿಂಗೆ ಮಾಡ್ತಿದ್ದೆ, ನನ್ನ ಬಲ್ಲಿ ರೊಕ್ಕ ಇಲ್ಲಲ್ಲ ಅದಕ್ಕೆ ಕೂತೀನಿ ಅಂತ ಅನ್ಕೋಬಾರ್ದು. ಈಗ ಒಂದು ಉದಾಹರಣೆ ಹೇಳ್ತಾರೆ ಅವರು. ನೀನು ಬೆಂಗ್ಳೂರಿಗೆ ಹೋಗ್ಬೇಕಂತ ಮಾಡಿರ್ತೀಯಪ್ಪ. ಬೆಂಗ್ಳೂರಿಗೆ ಹೋಗ್ಬೇಕಂದ್ರೆ ಬರೀ ಇಲ್ಲೇ ಕೂತು ನಾ ಬೆಂಗ್ಳೂರಿಗೆ ಹೋಗಬೇಕು ಅಂದರೆ ಆಗಂಗಿಲ್ಲ. ಬೆಂಗ್ಳೂರಿಗೆ ಹೋಗೋಕ್ಕಿಂತ ಮೊದಲು ನಾವು ಅದ್ರ ಬಗ್ಗೆ ವಿಚಾರ ಮಾಡಬೇಕು. ಹೆಂಗೆ ಹೋಗಬೇಕು, ಬಸ್ ಎಷ್ಟೊತ್ತಿಗದ, ಯಾವ ಬಸ್ಸಿಗೆ ಹೋಗಬೇಕು, ಅದಕ್ಕೆಲ್ಲ ಹಣ ಹೆಂಗೆ ಹೊಂದಿಸ್ಬೇಕು, ಅದನ್ನೆಲ್ಲ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡಬೇಕು. ಮುಂದೆ ಹೆಜ್ಜೆನೇ ಇಡಲಾರ್ದ ಬೆಂಗ್ಳೂರಿಗೆ ಹೋಗಲಿಲ್ಲ ಅಂದ್ರೆ ಬೆಂಗ್ಳೂರು ಹೆಂಗೆ ಮುಟ್ತೀನಿ ನೀನು? ಹಂಗೆ ನೀ ಸರ್ಜನ್ ಆಗ್ಬೇಕಂದ್ರೆ ಬರೀ ನನಗೆ ಓದಿಸ್ತಿದ್ರ, ಯಾರು ಓದಿಸೋರಿದ್ರ ಓದ್ತಿದ್ದೆ, ಯಾರು ಓದಿಸೋರಿದ್ರ ಓದ್ತಿದ್ದೆ ಅನ್ನೋದಕ್ಕಿಂತನೂ ನೀವು ಓದಿ. ಈಗ 70% ಮಾಡೋದಕ್ಕಿಂತನೂ ಇನ್ನೂ ಜಾಸ್ತಿ ಮಾಡು. ಆವಾಗ ಹಾದಿಗಳು ತಾನೇ ಸುಲಭವಾಗಿ ಸಿಗ್ತಾವ. ಅದ್ರಾಗ ನೀನು ಸರ್ಜನ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅಂದ್ರೆ ಯಾವುದ್ರ ಮೇಲೆ ನೀನು ಆಗಬೇಕು ಅಂದ್ಕೊಂಡಿದ್ದೀವೋ ಆ ಪುಸ್ತಕಗಳನ್ನ ಜಾಸ್ತಿ ಓದು, ಅದ್ರ ಮೇಲೆ ಫೋಕಸ್ ಮಾಡು. ಆವಾಗ ಗುರಿ ತಲುಪ್ತಿದ್ದಿ. ನಮ್ಮ ಪ್ರಯತ್ನ ಮಾಡಿದ ಗುರಿ ತಲುಪ್ಲಾರ ಇರಂಗಿಲ್ಲ ಅಂಥೇಳಿ ಆ ಸರ್ ಭಾರಿ ಚಂದ ತಿಳಿಸಿ ಹೇಳ್ತಾರೆ ರೀ. ಅವಾಗ ಹುಡುಗರಿಗೆ ಆಗಲೇ ನಕ್ಕಿದ್ರಲ್ಲ ಆ ಹುಡುಗರು, ಅವ್ರಿಗೆಲ್ಲ ಅನ್ನಿಸ್ತದ, ಇಷ್ಟು ಚಂದ ತಿಳಿಸಿ ಹೇಳಿದ್ರಲ್ಲ ಸರ್, ನಾವು ಈ ಥರ ಪ್ರಯತ್ನ ಮಾಡ್ಬೋದಲ್ಲ ಅಂಥೇಳಿ ಆ ಹುಡುಗರ ಮನುಷ್ಯನಾಗೂ ಓಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ರೀ.
ಹಂಗೆ ಯಾವುದೇ ಆಗಲಿ ರೀ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಪ್ರಯತ್ನ ಮಾಡ್ಲಾರ ಬರೀ ಮನ್ಯಾಗ ಕೂತು ಮಾತಾಡ್ತೀವಿ ಅಂದ್ರೆ ಏನೂ ಆಗಂಗಿಲ್ಲ ನೋಡ್ರಿ. ಅದಕ್ಕೆ ನಾ ಏನು ಹೇಳ್ತೀನಿ ಮಕ್ಕಳಿಗೆ ಅಂದ್ರೆ, ನೀವು ಚಂದಗೆ ಓದ್ರಿ, ಓದೋದ್ ಕಡೆ ಲಕ್ಷ್ಯ ಕೊಡ್ರಿ, ಪರ್ಸಂಟೇಜ್ ತಂತಾನೇ ಬರ್ತಾವ್ರಿ. ಓದ್ಲಾರ ಬರೀ ಎಕ್ಸಾಮ್ ಇದ್ದಾಗ ಅಷ್ಟೇ ಯಾವ ಚೀಟಿ ಸಿಗ್ತಾವನು, ಅದು ಹೆಂಗೆ ಬರಿಬೇಕು ಇದು ಹೆಂಗೆ ಬರಿಬೇಕು ಅಂತೇಳಿ ಅವಾಗನೇ ಫುಲ್ ಟೆನ್ಷನ್ ಮಾಡ್ಕೊಂಡು ಬರೀ ಕಾಪಿ ಮಾಡೋದ್ ಕಡೆ ಲಕ್ಷ್ಯ ಕೊಟ್ರಿ ಅಂದ್ರೆ ಮುಗೀತು, ಅಲ್ಲೇ ಫೇಲ್ ಆದ್ರಿ ನೀವು. ಮಾರ್ಕ್ಸು ಬರೋಂಗಿಲ್ಲ, ಏನೂ ಬರೋಂಗಿಲ್ಲ. ಈಗ ನೋಡ್ರಿ SLC PUC ಎಕ್ಸಾಮ್ ನಡೆಯುವ ಮುಂದಾಗ ಕಾಪಿ ನಡೆದಿಲ್ಲ ನನ್ನ ಮಗ ಭಾಳ ಶಾಣೆ ಇದ್ದಾರೆ ಆದ್ರೆ ಒಂದು ಅಕ್ಷರ ಕಾಪಿ ನಡೆದಿಲ್ಲ ಅಂತೀವಿ ಪೇರೆಂಟ್ಸ್ಗಳಾಗಿ ನಾವೇ. ಹಂಗೆ ಅನ್ನೋದಕ್ಕಿಂತನೂ ನೀವು ಓದಿದ್ರಿ ಅಂತಿಕೋ ಕಾಪಿ ನಡೀಲಿ ಬಿಡಲಿ, ನಿಮ್ಗೇನು ಪರಕೆ ಬಿಡಂಗಿಲ್ಲ, ನೀವು ಅಷ್ಟು ಓದೇ ಬಿಟ್ಟಿರ್ತೀರಿ. ಯಾರ ಕಡೆನೂ ಲಕ್ಷ್ಯ ಕೊಡ್ಲಾರ ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಿಮ್ಗೆ ಎಷ್ಟು ಬರ್ತದೆ ಅಷ್ಟು ಬಡ 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 ಬರೆದು ಬಂದುಬಿಟ್ರಿ ಅಂದ್ರೆ ಏನು ವಿಚಾರ ಮಾಡೋದೇ ಬೇಕಾಗಿಲ್ಲ. ಕಾಪಿ ನಡೀಲಿ ಬಿಡಲಿ, ನಿಮಗೇನು ಪರಕೆ ಬೀಳಂಗಿಲ್ಲ. ಅದ್ರ ಸಂಬಂಧ ಓದ್ಬೇಕು ನೋಡ್ರಿ. ಓದಿ ಎಕ್ಸಾಮ್ ಬರೆದು ಬಂದ್ರಿ ಅಂದ್ರೆ ಅದರೊಳಗಿರೋ ಖುಷಿ ಯಾವುದ್ರಾಗೂ ಸಿಗಂಗಿಲ್ಲ ರೀ. ಆಹಾ ಎಲ್ಲ ಬಿಡಿಸಿ ಬಂದ್ನಪ್ಪ ನಾನು ಅನ್ನುವಷ್ಟು ನಿಮಗೆ ಆನಂದವಾದ ಫೀಲ್ ಇರ್ತದೆ. ಅದರ ಸಂಬಂಧ ಎಲ್ಲರಿಗೂ ಚೆಂದಾಗಿ ಓದ್ರಿ ಅಂತ ನಾನು ಕೇಳ್ಕೊತೀನಿ ನೋಡ್ರಿ ಮಕ್ಕಳಿಗೆಲ್ಲ. ಈ ಕಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ.